ವಿವಿಧ ಕಾಮಗಾರಿಗಳ 41 ಕೋಟಿ ಅನುದಾನ ಭೂಮಿ ಪೂಜೆಗೆ ಆಗಮಿಸಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಮಾಡಿದ ಸತೀಶ್ ಜಾರಕಿಹೊಳಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಭೂಮಿ ಪೂಜೆ ಸಮಾರಂಭ ಹಾಗೂ ರಸ್ತೆಗಳ ಅಭಿವೃದ್ಧಿ ಪ್ರಗತಿ ಪರಿಶೀಲನೆಗೆ ಲೋಕೋಪಯೋಗಿ ಸಚಿವರಾದ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ್ಲಿಗಿ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿದ್ದು ಕಾಂಗ್ರೆಸ್ ಸರ್ಕಾರದ ಅನೇಕ ಮಂತ್ರಿಮಂಡಲದ ರಾಜಕಾರಣಿಗಳಿಗೆ ಆತ್ಮೀಯರಾಗಿರುವ ಎನ್.ಟಿ. ಶ್ರೀನಿವಾಸ್ ರವರ ಕ್ಷೇತ್ರದ ಅಭಿವೃದ್ಧಿಯ ಕಾಮಗಾರಿಗಳ ವೀಕ್ಷಣೆಗೆ ಕೂಡ್ಲಿಗಿ ತಾಲೂಕಿನ ಒಂದು ಭಾಗವಾಗಿ ವೀಕ್ಷಣೆ ಮಾಡಿದ್ದು, ಸರ್ಕಾರದ ಅನುದಾನಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುತ್ತಿರುವ ಶಾಸಕರ ಕ್ಷೇತ್ರಕ್ಕೆ ಬಂದಿದ್ದು, ಈ ತಾಲೂಕಿನಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅನೇಕ ಸಮಸ್ಯೆಗಳ ಕುರಿತು ಶಾಸಕರು ಉತ್ತಮವಾದ ಕೆಲಸ ಮಾಡುತ್ತಿರುವುದನ್ನು ವೇದಿಕೆ ಮೂಲಕ ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಹಾಗೆ ಲೋಕೋಪಯೋಗಿಯಿಂದ ಸರ್ಕಾರ ಈ 2 ವರ್ಷದಲ್ಲಿ ನಮ್ಮ ಇಲಾಖೆಯಿಂದ 41 ಕೋಟಿ ಅನುದಾನ ಕೂಡ್ಲಿಗಿ ತಾಲೂಕಿನ ವಿವಿಧ ಅಭಿವೃದ್ಧಿ ವಿಷಯವಾಗಿ ನಮ್ಮ ಸರ್ಕಾರ ನೀಡಿದ್ದು, ಇನ್ನು ಮುಂದಿನ ವರ್ಷಕ್ಕೆ ಕೂಡ್ಲಿಗಿ ತಾಲೂಕಿಗೆ 50 ಕೋಟಿ ಅನುದಾನವನ್ನ ನೀಡುವುದಾಗಿ ಭರವಸೆ ನೀಡಿದರು. ಶೈಕ್ಷಣಿಕವಾಗಿ ಶಾಲೆಗಳ ಕೊಠಡಿಗೆ ಹಾಗೂ ಇನ್ನಿತರ ರಸ್ತೆಗಳು ಹಾಗೂ ರಸ್ತೆಗಳ ಹಳ್ಳದ ಸೇತುವೆಗಳಿಗೆ ಅನುದಾನಗಳು ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಮಾನ್ಯ ಸಚಿವರ ಬಗ್ಗೆ ಹಿಂದುಳಿದ ತಾಲೂಕಿಗೆ ಅಭಿವೃದ್ಧಿ ವಿಷಯವಾಗಿ ಸರ್ಕಾರ ರಚನೆಯಾದ ದಿನದಿಂದಲೂ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಯ ವಿಷಯವಾಗಿ ಅನುದಾನ ನೀಡಿರುವ ಜಾರಕಿಹೊಳಿ ಸಚಿವರಿಗೆ ಹಾಗೂ ಸರ್ಕಾರದ ಹಲವು ಮಂತ್ರಿಗಳಿಗೆ ಕೂಡ್ಲಿಗಿ ತಾಲೂಕಿನ ಜನತೆಯ ಪರವಾಗಿ ಕೃತಜ್ಞತೆ ತಿಳಿಸಿದರು. ಮಾನ್ಯ ಸಚಿವರು ಹಾಗೂ ಶಾಸಕರು ಕೂಡ್ಲಿಗಿ ತಾಲೂಕಿನ ಪ್ರಮುಖ ಕೆರೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬೇಡಿಕೆಗಳನ್ನು ಹಾಗೂ ಸಮಸ್ಯೆಗಳನ್ನು ತಿಳಿದುಕೊಂಡರು. ಹಾಗೆ ಕೂಡ್ಲಿಗಿ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಉಜ್ಜಿನಿ ಭಾಗದ ಹಳ್ಳಿಗಳಿಗೆ ಭೇಟಿ ನೀಡುವುದಾಗಿ ಸಾರ್ವಜನಿಕ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನಗೌಡರು, ಎನ್.ಟಿ. ತಮ್ಮಣ್ಣ, ಕಾಂಗ್ರೆಸ್ ಮುಖಂಡರು, ಗುಡಕೋಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣ ರಾಘುಸ್ವಾಮಿ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ, ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಇನ್ನೊಂದು 10 ಮಿನಿಟ್ ಹಂಗೆ ಸರ್ ಕಂಟಿನ್ಯೂ ಮಳೆ ಚೆನ್ನಾಗಿದೆ ಸರ್. ಸಾಕಷ್ಟು ಚೆಕ್ಡಮ್ಗಳಾಗಿದೆ. ನೀರು ಸೀದಾ ಲೆವೆಲ್ ಆಗ್ತದೆ. ಗಡ್ಡ ಬೊಂಬಳಿಕೆರೆ ನೀರು ಹೋಗೋದಿದೆ ಸರ್ ಪೂರ್ತಿ. ಹೆಚ್ಚಿನ ಮಳೆ ಬಂದು ಇಲ್ಲಿ ಯಾವ ನದಿ ಕುಡಿದಿದೆ ಗಡ್ಡ ಬೊಂಬಳಿಕೆರೆ ನಾವು ಹೋಗ್ತೀವಲ್ಲ ಸರ್, ಅಲ್ಲಿಂದ ರಂಗನದುರ್ಗ ಡ್ಯಾಮ್ ಆಗ್ತದೆ ಸರ್, ಮೊಳಕಮೂರು ಹತ್ರ. ಅಲ್ಲಿಗೆ ಹೋಗಿ ಅಲ್ಲಿಂದ ಸರ್ ಇಷ್ಟು ವರ್ಷ ಅಲ್ಲೆಲ್ಲೂ ಹೋಗಿಲ್ಲ. ಹೋದ ವರ್ಷ ಮಳೆಗೆ ರಂಗನದುರ್ಗ ಡ್ಯಾಮ್ ತುಂಬಿದೆ ಸರ್. 18 ವರ್ಷ 12 ವರ್ಷ ಆದ್ಮೇಲೆ ತುಂಬಿದೆ ಸರ್. ಅಧ್ಯಕ್ಷ ಬಂದು ಸರ್ ನೋವು ನಮ್ಮ ಬಗ್ಗೆ ಒಳ್ಳೊಳ್ಳೆ ಇದನ್ನೆಲ್ಲ ಹಾಕಿರ್ತಾರೆ ಸರ್ ಇವರು. ನಿಮ್ಮ ಟೂರ್ ಪ್ರೋಗ್ರಾಮ್ ಎಲ್ಲ ಶೇರ್ ಮಾಡ್ತಾರೆ ಸರ್ ನಿಮಗೆ? ಇಲ್ಲ ಸರ್, ನಮ್ಮ ರಾಮದುರ್ಗ ಪಂಚಾಯತಿ ಅಧ್ಯಕ್ಷ ಒಳ್ಳೆ ಅಧ್ಯಕ್ಷ ಸರ್.
ಇವತ್ತು ಕೂಡಲಗಿ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ PW ಇಲಾಖೆಯ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಮಾಡುವಂಥ ಕಾರ್ಯಕ್ರಮ, ಈ ಕಾನ್ಸ್ಟಿಟ್ಯೂನ್ಸಿಯನ್ನು ಖುದ್ದಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈ ಬಜೆಟ್ನಲ್ಲಿ ಕೂಡ ಕಂಪ್ನಿಗೆ ನೀನು ಕೂಡ ಹೋಗಿದ್ದಿ. ಸುಮಾರು 70 ವರ್ಷ ಬ್ರಿಡ್ಜ್ ಇದೆ. ಸುಮಾರು 90 ಕೋಟಿ ರೂಪಾಯಿ ಬ್ರಿಡ್ಜನ್ನು ಕೂಡ ಈ ಬರುವಂಥ ಇದೇ ಬಜೆಟ್ನಲ್ಲಿ ಕೂಡ ಅದನ್ನು ಬ್ರಿಡ್ಜನ್ನು ನಾವು ಮಾಡಲಿಕ್ಕೆ ಯೋಜನೆಯನ್ನು ಹಾಕ್ತಾ ಇದ್ದೀವಿ. ಸುಮಾರು ಹೊಸ ನಿಮ್ಮ ಹಾಸ್ಪಿಟ್ಲಿಗೆ ಬೆಳಗ್ಗೆ ಹೇಳಿದ್ದೀವಿ, ಹೊಸ IBಯನ್ನು ಕೂಡ ಕಟ್ಟಲಿಕ್ಕೆ ಒಂದು ತಿಂಗಳಲ್ಲಿ ಕೂಡ ನಾವು ಮಂಜೂರಿಯನ್ನು ಮಾಡ್ತೇವೆ. ಯಾಕಂದ್ರೆ ಭಾಳ ಅವಶ್ಯಕತೆ ಇದೆ. ಅಲ್ಲಿ ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಬಂದರೆ ಹಾಸ್ಪಿಟಲ್ ಇರಲಿಕ್ಕೆ ಒಂದು ಒಳ್ಳೆಯ ಸರ್ಕಿಟ್ ಹೌಸ್ ಕೂಡ ಭಾಳಷ್ಟು ಅವಶ್ಯಕತೆ ಎನ್ನುವ ಮಾತನ್ನು ಈ ಸಂದರ್ಭ ಹೇಳ್ತಾ, ಏನು ಅವಶ್ಯಕತೆ ಇದೆ ಜನರಿಗೆ, ರಾಜ್ಯಕ್ಕೆ, ಈ ಜಿಲ್ಲೆಗೆ ಅದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ನಮಗೆಲ್ಲ ವಂದಿಸಿ ನನ್ನ ಮಾತನ್ನು ಸುನಸ್ತಾರೆ. ಸದಸ್ಯರೇ, ಇವತ್ತು ಭಾಳ ಕೂಡಲಿಗಿಗೆ ವಿಶೇಷ ದಿನ ಅಂತ ಹೇಳಬೇಕಾಗ್ತದೆ. ಸುಮಾರು ವರ್ಷಗಳಿಂದ ಈ ಭಾಗಕ್ಕೆ ಸುಮಾರು ಜನ ಶಾಸಕರಾಗಿರ್ಬೋದು, ಆದರೆ ಅದಕ್ಕಿಂತಲೂ ಹೆಚ್ಚು ಈ ಸಾರಿ ಡಾಕ್ಟರ್ ಅವರ ನೇತೃತ್ವದಲ್ಲಿ 2 ವರ್ಷಗಳಲ್ಲಿ ಜನ ಮೆಚ್ಚುವಂಥ ಕೆಲಸ ಮಾಡಿದರೆ, ಅದಕ್ಕಾಗಿ ನಾನು ಕೂಡ ಖುದ್ದಾಗಿ ಬರಬೇಕು, ನೋಡಬೇಕು ಯಾವ ರೀತಿ ಅವ್ರ ಬಗ್ಗೆ ಜನರ ಅಭಿಪ್ರಾಯ ಇದೆ, ಯಾವ ರೀತಿ ಸರ್ಕಾರದ ಹಣವನ್ನು ಅವರು ಉಪಯೋಗ ಮಾಡ್ತಾರಂತೆ. ಭಾಳ ಸಾರಿ ಅವ್ರು ವಿನಂತಿ ಮಾಡಿದ್ರು, ಬರಬೇಕು, ನಾವು ತಮ್ಮ ಇಲಾಖೆಯಿಂದ ನಮಗೆ ಅನುದಾನ ಕೊಟ್ಟಿರಂತ ಭಾಳ ಸಾರಿ ಹೇಳಿದ್ರು. ಆದರೆ ಒಂದು ಸಾರಿ ಬರ್ತೀವಿ, ಸಂಪೂರ್ಣವಾಗಿ ನೋಡೋಣ, ಖುದ್ದಾಗಿ ಎಲ್ಲ ನೋಡೋಣ. ಬರೀ ಸಭೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋಲ್ಲ, ಎಲ್ಲ ನೋಡ್ತೀವಿ ಅಂತ ಹೇಳಿದ್ವಿ. ಬಹುಶಃ ಇವತ್ತು ನೋಡೋದ್ರಿಂದ ಅರ್ಧ ಭಾಗ ನೋಡಿದ್ವಿ. ಇನ್ನು ಉಜ್ಜಯಿನಿ ಕಡೆ ಅರ್ಧ ಭಾಗ, ಇನ್ನೊಂದು ಸಾರಿ ಬಂದಾಗ ಆ ಭಾಗ ಕೂಡ ಸಂಪೂರ್ಣವಾಗಿ ನೋಡಿ ಸಮಗ್ರವಾಗಿ ಇನ್ನು ಮುಂದಿನ 3 ವರ್ಷಗಳಲ್ಲಿ ಏನು ಮಾಡಬೇಕಾಗಿದೆ ಅದಕ್ಕೆ ಒಂದು ನಕ್ಷೆನ ತಯಾರು ಮಾಡ್ತೀವಿ. ಈ 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ಈ ವರ್ಷ ಏನು ಮಾಡಬೇಕಾಗಿದೆ, ಮುಂದಿನ ವರ್ಷ ಏನು ಮಾಡಬೇಕಾಗಿದೆ, ಕೊನೆಯ 3ನೇ ವರ್ಷದಲ್ಲಿ ಏನು ಮಾಡಬೇಕಿಂತ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತೀವಿ. ವಿಶೇಷವಾಗಿ ಕೂಡಲಗಿ ವಿಧಾನಸಭೆ ವ್ಯಾಪ್ತಿಗೆ ಬರುವಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಎಲ್ಲ ಯೋಜನೆಗಳು ಈ ಭಾಗಕ್ಕೆ ಮುಟ್ಟಬೇಕು. ನಮ್ಮ ಇಲಾಖೆಯಿಂದಲೇ ಬೇರೆ ಬೇರೆ ಇಲಾಖೆ ಕೂಡ ಅವರು, ಸಣ್ಣ ನೀರಾವರಿ ಇಲಾಖೆ, ಶಿಕ್ಷಣ ಇಲಾಖೆ, KKRDB ಮತ್ತು DMF ಫಂಡ್ನಿಂದ ಸುಮಾರು ದುಡ್ಡನ್ನು ಶಾಲೆ ರಿಪೇರಿಗೆ, ಚೆಕ್ ಡ್ಯಾಮ್ ನಿರ್ಮಿಸುವ ಮೂಲಕ ರೈತರಿಗೆ ಅನುಕೂಲ ಆಗುವಂಥ ಪರಿಸ್ಥಿತಿ ಇರ್ಬೋದು, ಆಸ್ಪತ್ರೆಗಳನ್ನು ರಿಪೇರಿ ಮಾಡುವಂಥ ವ್ಯವಸ್ಥೆ ಇರ್ಬೋದು, ಸುಮಾರು ಕಾರ್ಯಕ್ರಮ ಮಾಡಿದ್ರೆ ಬಹುಶಃ ಈ ಪಟ್ಟಿ ನಮ್ಮ ಇಲಾಖೆಗೆ ಮಾತ್ರ ಸೇರಿದೆ. ಇನ್ನು ಎಲ್ಲ ಇಲಾಖೆಗಳಿಂದ ಹಣವನ್ನು ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಜನ ಇದನ್ನು ಗುರುತಿಸ್ಬೇಕು, ಅವ್ರು ಮಾಡುವಂಥ ಕಾರ್ಯನ ಗುರುತಿಸ್ಬೇಕು. ಯಾಕಂದ್ರೆ ಒಳ್ಳೆ ಸ್ಥಿತಿಯಲ್ಲಿ ಇದ್ರು ಅವ್ರು ತುಮಕೂರಲ್ಲಿ. ಅದನ್ನು ಬಿಟ್ಟು ಅವ್ರು ಇವತ್ತು ಫೋನ್ ನೋಡ್ರೆ ಬಹುಶಃ ಒಂದು ದಿವಸ 10 ಲಕ್ಷ ರೂಪಾಯಿ ಗಳಿಸಿದ್ರು ಅವರು. ಅಷ್ಟು ಫೋನ್ ಅಟೆಂಡ್ ಮಾಡ್ತಾ ಇದ್ರು ಅವ್ರು. ಬೆಳಗ್ಗೆಯಿಂದ ನೀ ಬಾ ಅರ್ಧ ತಮಿಳು, ಅದು ಯಾವುದು ತೆಲುಗು ಮಿಕ್ಸ್ ಮಾಡಿ ಹೇಳ್ತಿದ್ರು ಅವ್ರು. ಅದನ್ನ ನಾನು ಡಾಕ್ಟರ್ ಪಾಪ AC ಒಳಗೆ ಕೂತೆ ಏನಾಗಿದೆ, ಆರಾಮಾಗಿ ಒಂದು ದಿವಸಕ್ಕೆ 10 ಲಕ್ಷ ರೂಪಾಯಿ ಇನ್ಕಮ್ ಇತ್ತು. ಈಗ 10 ಲಕ್ಷ ಕಳ್ಕೊಳ್ಳುವಂಥ ಪರಿಸ್ಥಿತಿ ಅವ್ರು ಬಂದಾರೆ. ಅದ್ರ ಗುರುತಿಸ್ಬೇಕು ಜನ. ಮತ್ತೆ ಚುನಾವಣೆ ಬಂದಾಗ ಮತ್ತೆ ಯಾವುದೋ ಗಾಳಿ ಬಂತು, ಯಾರೋ ತೆಲುಗು ಹೀರೋ ಬಂದ್ರೆ ಮತ್ತೆ ನೀವು ಉಯ್ಯಂತ ಒಂದೇ ಸಾರಿ ಬಳ್ಳಾರಿ. ಹಂಗಾಗಿ ತೆಲುಗು ಹೀರೋ ತೆಲುಗುದಾಗೆ ಇರಲಿ, ಕನ್ನಡ ರಾಜ್ಕುಮಾರ್ ಕನ್ನಡದಾಗೆ ಇರಲಂತ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ ಇವರು ಡಾಕ್ಟ್ರು. ಅದಕ್ಕೆ ನಾವು ಕೂಡ ಮೇಲಿಂದ ಮೇಲೆ ಇಲ್ಲಿ ಬರ್ತೀವಿ. ಸಂಪೂರ್ಣವಾದ ಶಕ್ತಿಯನ್ನು ಅವರಿಗೆ ನಮ್ಮ ಸರ್ಕಾರದಿಂದ ಕೊಡ್ತೀವಿ. ಸಿದ್ದರಾಮಯ್ಯ ಅವರು, ನಾವು, ಉಪಮುಖ್ಯಮಂತ್ರಿಗಳು ಎಲ್ಲ ಅವ್ರ ಜೊತೆ ಇದೆ. ಯಾಕಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ಈ ಸಾರಿ ಅವರಿಗೆ 40 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ. ಈ ಸಾರಿ ವಿಶೇಷವಾಗಿ 50 ಕೋಟಿ ರೂಪಾಯಿನ ನಮ್ಮ ಇಲಾಖೆಯಿಂದ ಕೊಡ್ತಾರೆ. 50 ಕೋಟಿ ಈ 3 ವರ್ಷ ಕೊಟ್ಟರೆ ಬಹುಶಃ ನಮ್ದೆಲ್ಲ ಸಂಪೂರ್ಣವಾಗಿ ರಸ್ತೆಗಳು ಮುಗಿತಾ ಇದೆ. ಯಾಕಂದ್ರೆ ಅವ್ರು KKRDB ಅಲ್ಲಿಂದ ತರ್ತಿದ್ದಾರೆ, DMF ಫಂಡ್ನಿಂದ ತರ್ತಿದ್ದಾರೆ,
ಸೊ KMRC ಇಂದ ತರ್ತಿದ್ದಾರೆ. ಹೀಗಾಗಿ ನಾವು 50 ಕೋಟಿ ಪ್ರತಿ ವರ್ಷ ಅವ್ರು ಕೊಟ್ಟರೆ ನನ್ನ ಲೆಕ್ಕಲೆ ಕೊನೆ ಚುನಾವಣೆ ಪೂರ್ವದಲ್ಲಿ ಸಂಪೂರ್ಣವಾಗಿ ರಸ್ತೆ ಮುಗಿಸುವಂಥ ಒಂದು ಯೋಜನೆಯನ್ನು ಹಾಕ್ತೀವಿ. ನಾವು 100ಕ್ಕೆ 100 ಅಂತ ಹೇಳ್ಬೋದು. ಯಾಕಂದ್ರೆ 100ಕ್ಕೆ 100 ಅಂದ್ರೆ ಮತ್ತೆ ಮಾಧ್ಯಮದವ್ರು ನಮ್ಗೆ ಎಲ್ಲಾರು ಒಂದು ಕಡೆ ಹಿಡಿತಾರ ಅದಕ್ಕೆ 90ರಷ್ಟೇ ಅಂತ ಹೇಳ್ತೀವಿ. ಇಲ್ಲಾರ ಅದನ್ನೇ ಹೇಳ್ತಾರೆ 100ಕ್ಕೆ 100 ಹೇಳಿದ್ರೆ ಇಲ್ಲೊಂದು ತಗ್ಗು ಬಿದ್ದಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ 90ರಷ್ಟು ರಸ್ತೆಯನ್ನ ನಾವು 28ರ ಮಾರ್ಚಕ್ಕೆ ಮುಗಿಸ್ಕೊಳ್ಳುವ ಜವಾಬ್ದಾರಿ ನಮ್ಮ ಇಲಾಖೆ ಮೇಲೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಅವ್ರು ಭಾಳ ಶಿಕ್ಷಣ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ವಸತಿ ಶಾಲೆಗಳು ಭಾಳ ಕೊರತೆ ಇದೆ. ಬಹುಶಃ ಕೂಡ್ಲಿಯಲ್ಲಿ ಒಂದೇ ಒಂದು ಡಿಗ್ರಿ ಕಾಲೇಜ್ ಇದೆ ಅಂತ ಇಷ್ಟು ದೊಡ್ಡ ತಾಲೂಕಿದ್ರು ಕೂಡ ಅದು ಅವ್ರ ಹೊರಗಿದೆ ಚಿಂತನೆ ಮಾಡ್ತಿದ್ದಾರೆ. ಯಾಕಂದ್ರೆ ಅವರ ಸ್ವಂತನೇ 8 ಪ್ರೌಢಶಾಲೆ ಇದ್ದಾರೆ. ಅವ್ರ ತಂದೆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರ ಇನ್ನೂ ಇಷ್ಟು ಧಾರಾಳವಾಗಿ ಶಿಕ್ಷಣಕ್ಕೆ ಮುಂದಾಗಿರಲಿಲ್ಲ. ಆ ಸಂದರ್ಭದಲ್ಲಿ 8 ಪ್ರೌಢಶಾಲೆ ಸ್ಥಾಪನೆ ಮಾಡೋ ಮೂಲಕ ಈ ಭಾಗದ ಬಹಳ ಜನರಿಗೆ ಬಡವರಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಅವರೆಲ್ಲ ಈಗ ಸರ್ಕಾರ ನೌಕರಿಯಲ್ಲಿದ್ದಾರೆ, ವಿದೇಶಗಳಲ್ಲಿದ್ದಾರೆ, ಖಾಸಗಿ ನೌಕರಿಯಲ್ಲಿ ಬಾಳೋದ್ರಿಂದ ಅವ್ರ ತಂದೆ ಕೊಡುಗೆಯನ್ನು ಸಾಕಷ್ಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ಗೋಕಾಕದಲ್ಲಿ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಅಂತ ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ದೊಡ್ಡ ಕ್ರಾಂತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ವಿ. ಅದರ ಉದ್ಘಾಟನೆಗೆ NT ಬೊಮ್ಮಣ್ಣವರ ಬಂದು ಕೂಡ ನಮಗೊಂದು ಇನ್ನೂ ಕೂಡ ಸಾಕ್ಷಿಯಾಗಿದೆ. ಗೋಕಾಕದಲ್ಲಿ ಯಾವಾಗ ನಾವೊಂದು ಹೋರಾಟ ಪ್ರಾರಂಭ ಮಾಡಿದ್ವಿ 97ರಲ್ಲಿ. ಆ ಹೋರಾಟದಲ್ಲಿ ಇವತ್ತಿಷ್ಟು ರಾಜಕೀಯವಾಗಿ ನಾವು ಯಶಸ್ವಿ ಆಗಿದ್ದೀವಿ ಅಂತ ಅವ್ರನ್ನ ಯಾವಾಗಲೂ ಸದಾ ನಾವು ಅವ್ರನ್ನು ರಾಯಚೂರಿನ ವೆಂಕಟೇಶ್ ನಾಯ್ಕ ಅವರು 3 ಜೊತೆಯಾಗಿ ಬಂದು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು. ಅದು ನಮ್ಮ ಗೋಕಾಕದಲ್ಲಿ ಕೂಡ ಇನ್ನೂ ಇತಿಹಾಸವಾಗಿ ಉಳಿದಿದೆ. ಅವರು ಕೂಡ ಈಗ ಅವ್ರ ಶಾಲೆಗೆ ಹೋಗಿ ಬಂದಿವೆ ಅಲ್ಲಿ. ಸೊ ಇಂಥ ಹಲವಾರು ಅವ್ರ ತಂದೆ ಕಾಲದಲ್ಲಿ ಕೂಡ ಸಾಮಾಜಿಕ ಕಾರ್ಯಕ್ರಮ ಮಾಡೋ ಮೂಲಕ ಸಮಾಜ ಸೇವೆ ಮಾಡಿದರೆ. ಅದಕ್ಕಿಂತಲೂ ಹೆಚ್ಚಿಗೆ ಡಾಕ್ಟರ್ ಅವರು ಮಾಡೋದು ನಮಗೆಲ್ಲ ಭಾಳ ತುಂಬ ವಿಶೇಷ ಅಂತ ನಾವು ಭಾವಿಸ್ತಾ ಇದ್ದೇನೆ. ನಮ್ಮ ಇಲಾಖೆಯಿಂದ ಸಂಪೂರ್ಣವಾದ ರಸ್ತೆಯನ್ನು 3 ವರ್ಷಗಳಲ್ಲಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಇನ್ನು ಭಾಳಷ್ಟು ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಅಲ್ಲಿ ಮಂತ್ರಿಗಳಿಗೆ ಹೇಳೋ ಮೂಲಕ ಇಲ್ಲಿ ಬೇರೆ ಬೇರೆ ಯೋಜನೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ ಭಾಳ ಸಂತೋಷ ಇದೆ. ನಮ್ಮ ಇಲಾಖೆಯಿಂದ ಫಸ್ಟ್ ಟೈಮ್ ನಿಮಗೆ 10 ಸರ್ಕಾರಿ ಶಾಲೆಗೆ ಒಂದು ಶಾಲೆಗೆ 18 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಾವು. ಒಳ್ಳೆಯ ಶಾಲೆ ಜೊತೆಗೆ ಅದಕ್ಕೆಲ್ಲ ಮೂಲಭೂತ ಸೌಕರ್ಯ ಡೆಸ್ಕ್ ಇರ್ಬೋದು, ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಅದ್ರ ಜೊತೆ ಒಳಗೊಂಡು 18 ಲಕ್ಷ ರೂಪಾಯಿಗೆ ಶಾಲೆಗಳನ್ನು ನಾವು 10 ಕೊಟ್ಟಿದ್ದೀವಿ. ಮುಂದಿನ ಸಾರಿ ಕೂಡ ಅವರಿಗೆ ಇನ್ನೂ 8 ಕೊಡಬೇಕಾಗಿದೆ. ಅವರು ಈ ಬಜೆಟ್ನಲ್ಲಿ ಅವ್ರು ಕೊಟ್ಟು ಅವ್ರಿಗೆ ಮಾಡಲ್ ಆಗಿದೆ. ಅದು ಒಂದು ಒಳ್ಳೆಯ ಮುಂದೆ ನಮ್ಮ ಇಲಾಖೆಯಿಂದ ಯಾವುದಕ್ಕೆ ಖರ್ಚು ಮಾಡ್ತಿದ್ದಾವೆ. ನಾವು ಸರ್ಕಾರಿ ಶಾಲೆ ಕಟ್ಟೋಣ, ಯಾಕಂದ್ರೆ ಭಾಳ ಅವಶ್ಯಕತೆ ಇದೆ. ಅದಕ್ಕಷ್ಟು ಅನುದಾನ ಸಿಗೋಲ್ಲ. ನಮ್ಮ ಇಲಾಖೆಯಿಂದ ಕೂಡ ಕಟ್ಟಡ ಸ್ವಲ್ಪ ಹೆಲ್ಪ್ ಮಾಡೋದಂಥ ದೃಷ್ಟಿಯಿಂದ ಕೂಡಲಿಗೆ ಬಹುಶಃ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆದ ನಂತರ ಅತಿ ಹೆಚ್ಚು 8-10 ಅದು ಕೂಲಿಗೆ ನಾವು ಕೊಟ್ಟಿದ್ದೀವಿ. ಮುಂದೆ ಕೂಡ ಅದು ಹಾಗೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಸರ್ಕಾರಿ ಶಾಲೆಗೆ ಅವಶ್ಯಕತೆ ಇದೆ ಅಲ್ಲಿ ಶಾಲೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು, ಸಮಾಜ ಸುಧಾರಕರು, ಸಮಾಜ ಚಿಂತಕರು, ನಮ್ಮೆಲ್ಲರ ಮಾರ್ಗದರ್ಶಕರು. ಇವತ್ತು ನಮ್ಮ ಕ್ಷೇತ್ರ ನಿಜವಾಗ್ಲೂ ಪಾವನ ಅಂತ ಹೇಳ್ತೀನಿ ನಾನು, ನಿಜವಾಗ್ಲೂ. ಯಾಕೆಂದರೆ ಈ ಒಂದು ಅತ್ಯಂತ ಇಡೀ ರಾಜ್ಯದ ಅತ್ಯಂತ ಹಿಂದುಳಿದ ಹೋಬಳಿ ಅಂತಂದರೆ ಅದು ಗುಡೇಕೋಟೆ ಹೋಬಳಿ. ಅಂಥ ಹೋಬಳಿಗೆ ಇವತ್ತು ನಮ್ಮ ರಾಜ್ಯದ ನಮ್ಮೆಲ್ಲರ ಹೆಮ್ಮೆಯ ಸಚಿವರು, ಹಿರಿಯ ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತಿಲ್ಲಿ ಬಂದು ತಮ್ಮ ಜೊತೆ ಎಲ್ಲ ಇವತ್ತು ಬೆಳಗ್ಗೆಯಿಂದ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಓಡಾಡಿ ಇವತ್ತು ನಮಗೆ ಅವರೆಲ್ಲ ಮಾರ್ಗದರ್ಶಕರಾಗಿ ಇವತ್ತು ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ತುಂಬ ಹೃದಯದಿಂದ ಒಂದು ಸಹಕರಿಸಿದ್ದಕ್ಕೆ ಅವ್ರಿಗೆ ನಮ್ಮೆಲ್ಲ ತಾಲೂಕಿನ ಪರವಾಗಿ ಸರ್ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತೆ ವೇದಿಕೆ ಮೇಲೆ ಆರಿಸಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು, ಹಿತೈಷಿಗಳು, ಮತ್ತೆ ಎಲ್ಲ ನಮ್ಮ ಗುಡೇಕೋಟೆ ಗ್ರಾಮ ಪಂಚಾಯತಿ ಮತ್ತು ಸುತ್ತಮುತ್ತ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಮತ್ತು ನನ್ನ ಸಹೋದರ ಸಹೋದರಿಯರಿಗೆ, ಅಕ್ಕ ತಂಗಿಯರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ನಿಜವಾಗ್ಲೂ ನನಗೆ ಬಹಳ ದಿವಸದ ಕನಸು ಇವತ್ತು ನಮ್ಮ ತಾಲೂಕಿನಲ್ಲಿ ನನಸಾಯಿತು ಅಂತೇಳಿ ನನಗೆ ಖುಷಿ ಆಗ್ತದೆ. ಯಾಕೆಂತಂದರೆ ನಮಗೆ ಯಾವಾಗ್ಲೂ
ಒಂದು ಒಳ್ಳೆ ಸಿದ್ಧಾಂತಗಳನ್ನು ಕಲಿಸಿಕೊಟ್ಟಂತ ನಮ್ಮ ಮಾರ್ಗದರ್ಶಕರು ಇವತ್ತು ಬಂದು ಪೂರ ನಮ್ಮ ಜೊತೆಗೆ ಓಡಾಡಿ ಇಷ್ಟೊಂದು ಇವತ್ತು ತಮ್ಮ ಮಾಧ್ಯಮದವರೆಲ್ಲ ಕೇಳ್ತಾ ಇದ್ರು, ಇಲ್ಲಿ ಸರ್ಕಾರದಲ್ಲಿ ದುಡ್ಡು ಎಲ್ಲಿದೆ, ಅನುದಾನ ಎಲ್ಲಿದೆ ಅಂತೇಳಿ. ಇವತ್ತು ಸುಮಾರು 41 ಕೋಟಿ ಅನುದಾನ ಸ್ವತಃ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನ ಬಂದಿರತಕ್ಕಂಥ ಇವತ್ತು ಭೂಮಿ ಪೂಜೆಗಳು ವಿಶೇಷವಾಗಿ ಹಿಂದುಳಿದ ಭಾಗಕ್ಕೆ ಇವತ್ತು ನಮ್ಮ ಏನು ನಾವು ಹೇಳಿದ್ನ ನಿಜ ಹೌದ್ರಿ, ನೀವು ಹೇಳೋದು ಸರಿ ಇದೆ ಅಂತೇಳಿ ನಾವು ಕೊಟ್ಟಿರೋ ಪತ್ರದ ಒಂದನ್ನು ಅವರು ತಿರಸ್ಕರಿಸಿದಲ್ಲಿ ಅವತ್ತಿಂದ ಅವತ್ತೇ ಇದು ಡಾಕ್ಟರ್ ಬರೀರಿ, ಇದು ಡಾಕ್ಟರ್ ತಗೊಳ್ರಿ ಲೆಟ್ರು, ಇದನ್ನು ಅಪ್ರೂವ್ ಮಾಡಿರಿ ಅಂತೇಳಿ 1 ವಾರ 10 ದಿವಸದಲ್ಲೇ ಆಫೀಸಿಂದ ನಮ್ಗೆ ಫೋನ್ ಬರೋದು, ಸಾಹೇಬರು ನಿಮ್ದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಂತೇಳಿ. ನಮ್ಮ ಅಧಿಕಾರಿಗಳಿಗೆ ಕೂಡ ಖುಷಿ ಆಗ್ತದೆ, ಏನು ಸರ್ ಹಿಂಗೆ ಲೆಟರ್ ಕೊಟ್ಟರೆ ನಿಮ್ಗೆ ಅನುದಾನ ಸಿಗ್ತಾ ಇದೆ ಅಂತೇಳಿ ಭಾಳ ಖುಷಿ ಆಗ್ತಾ ಇತ್ತು ನಮಗೆ ನಿಜವಾಗ್ಲೂ ಇವತ್ತು. ಯಾಕೆಂದರೆ ಇಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಇದು ಅತಿ ಹೆಚ್ಚು ಹಿಂದುಳಿದ ಭಾಗ ಆಗಿರೋದ್ರಿಂದ ಇಲ್ಲಿ ಎಷ್ಟು ಅನುದಾನ ಕೊಟ್ಟರೆ ಕೂಡ ಕಡಿಮೆನೆ ಅಂತ ಒಂದು ಕ್ಷೇತ್ರಕ್ಕೆ ತಾವು ತುಂಬ ಹೃದಯದಿಂದ ಆಶೀರ್ವಾದ ಇದೇ ರೀತಿ ಮುಂದುವರಿಸಿ ಈ ಭಾಗದ ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಕ್ಷೇತ್ರದಲ್ಲಿ ಉನ್ನತೀಕರಣಗೊಳಿಸೋದಕ್ಕೆ ತಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ತಾಲೂಕಿನ ಜನತೆ ಮೇಲೆ ಇರಲಿ ಅಂತ ಆಶಿಸುತ್ತಾ, ಸರ್ ತಾವೇನು ಇವತ್ತು ಇಲ್ಲಿ ಕೂತಿದ್ರಿ, ಇದು ಕರ್ನಾಟಕ ಪಬ್ಲಿಕ್ ಶಾಲೆ ಸರ್. ಇದು ಇಡೀ ನಮ್ಮ ತಾಲೂಕಿಗೆ ಕೇವಲ ಒಂದಿರೋದು. ಇವತ್ತು ಈಗ ಒಂದು ಸ್ವಲ್ಪ ಇದಕ್ಕೆ ಒಂದು ರೂಪ ಸಿಗ್ತಾ ಇದೆ. ಇವತ್ತು ಇಲ್ಲಿ ಕಾಲೇಜ್ ಇದ್ರೆ ಕೂಡ ಹಾಸ್ಟೆಲ್ಗಳ ಕೊರತೆಯಿಂದ ಇವತ್ತು ಇಲ್ಲಿ ಅಡ್ಮಿಷನ್ಸ್ ಕೂಡ ತುಂಬಾ ಕಡಿಮೆ ಇದೆ. ನಾವು ಶಿಕ್ಷಣ ಆರೋಗ್ಯಕ್ಕೋಸ್ಕರ ಬಹಳ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಮಟ್ಟದಲ್ಲಿ ತಮ್ಮ ಕೂಡ ಸಹಕಾರ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬೇಕಂತ ಕೇಳ್ತಾ, ಇವತ್ತು ಏನು ಒಂದು 10 ಹೈಸ್ಕೂಲ್ ಕ್ಲಾಸ್ ರೂಮ್ಸು ತಾವು 15, ಇದ್ರ ಜೊತೆಗೆ ಇನ್ನೂ 8 ತಾವು ಕೊಟ್ಟಿದ್ರಿ. 18 ಕ್ಲಾಸ್ ರೂಮ್ಸು ವಿಶೇಷ ಅನುದಾನದಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಅನುದಾನ ಶಾಲೆಗಳಿಗೆ ಕೊಟ್ಟಂತ ನಮ್ಮ ಸಚಿವರಿಗೆ, ನಮ್ಮ ತಾಲೂಕಿನ ಪರವರಿಗೆ ಧನ್ಯವಾದಗಳು ತಿಳಿಸ್ತಾ, ಮತ್ತು ವಿಶೇಷವೇನಪ್ಪ ಅಂತಂದ್ರೆ ಇನ್ನೊಂದು ನಮ್ಮ ಗುಡೇಕೋಟೆ ಕೆರೆದು ಸೇತುವೆ ಅದು ಪ್ರಾನ್ಸಿಲ್ ಅಪ್ರೂವಲ್ ಆಗಿದ್ದು, ಇಲ್ಲಿ ಎರಬೈನಟ್ಟಿಯಲ್ಲಿ ಒಂದು ಅಪಘಾತ ಆಗಿ ತಂದೆ ಮತ್ತೆ ಮಗಳು ಇಬ್ರು ಜೀವ ತೆತ್ತಿದ್ರು. ಅದರ ಫೋಟೋಸ್ನ ಮತ್ತೆ ವಿಡಿಯೋಸ್ನ ಸನ್ಮಾನ್ಯ ಸಾಹೇಬರಿಗೆ ಅವತ್ತು ಮನೇಲಿ ಹೋಗಿ ಈ ತರ ಬಹಳ ವರ್ಷಗಳಿಂದ ಇಲ್ಲ ಅನಾಹುತ ಆಗ್ತಾ ಇದೆ ಸರ್, ಇಲ್ಲಿ ತುಂಬಾ ಇಲ್ಲಿ ಬ್ರಿಟಿಷಿನ ಅವಶ್ಯಕತೆ ಇದೆ ಅಂತೇಳಿ ಹೇಳಿದ ಕೂಡಲೇ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಶಿಫಾರಸು ಮಾಡಿ ಅಂತ ಹೇಳಿದ್ರು. 1 ವರ್ಷದ ಅದ್ರ ಪರಿಣಾಮ 8,25,00,000ದಲ್ಲಿ ಗುಡೇಕೋಟೆ ಕೆರೆ ಏರಿ ಇವತ್ತು ಅತ್ಯಂತ ಸುಸಜ್ಜಿತವಾದ 14 ಮೀಟರ್ ರಸ್ತೆ ಮತ್ತು ಕೆರೆ ಏರಿ ಆಗಂತ ಅದಕ್ಕೆ ಸಾಹೇಬ್ರ ಅನುದಾನ ನಿಜವಾಗ್ಲೂ ಸಾಕ್ಷಿ ಅಂತ ಹೇಳ್ತಾ, ಇದೇ ರೀತಿ ಎಲ್ಲೆಲ್ಲಿ ಬ್ರಿಡ್ಜ್ಗಳು ಇದರ ನಾವು ಕೇಳಿದಕ್ಕೆಲ್ಲ ಇದಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ತಾಲೂಕಿನ ಅಗತ್ಯವಿರುವ ಸೇತುವೆಗಳು ಮತ್ತು ಕಿರು ಸೇತುವೆಗಳು, ದೊಡ್ಡ ಸೇತುವೆಗಳು ಮತ್ತು ರಸ್ತೆ ಸಂಪರ್ಕಗಳು, ರಿಪೇರಿಗಳು ಮತ್ತು ಹೊಸದಾಗಿರತಕ್ಕಂಥ ವಿಶೇಷವಾಗಿ ರಸ್ತೆಗಳು, ಜಿಲ್ಲಾ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳು ಮತ್ತು ವಿಶೇಷವಾಗಿ ಸರ್ ನಮಗೆ ಇಲ್ಲಿ ಇದು ಕೋಟೆ ಕೊತ್ತಲಗಳ ನಾಡು, ಪಾಳೆಗಾರರ ನೆಲವೀಡು ಮತ್ತು ಒನಕೆ ಓಬವ್ವನ ತವರೂರು ಆಗಿರೋದ್ರಿಂದ ಇಲ್ಲಿ ಎಲ್ಲ ರೀತಿ ಸೌಕರ್ಯಗಳಿಂದ ಇದು ಒಂದು ಧಾರ್ಮಿಕ ಮತ್ತು ಐತಿಹಾಸಿಕ ಮತ್ತೆ ಪ್ರಾಚ್ಯವಸ್ತು ಇಲಾಖೆ ಇದು ಪ್ರವಾಸಿ ಕೇಂದ್ರ ಆಗಿರೋದ್ರಿಂದ ಒಂದು ನಮಗೆ ಪ್ರವಾಸಿ ಮಂದಿರ ಇರೋದಿಲ್ಲ ಇಲ್ಲಿ. ಸೊ ತಮ್ಮ ಅನುಗ್ರಹದಿಂದ ಇಲ್ಲೊಂದು ಮುಂದೆ ಸುಸಜ್ಜಿತ ಪ್ರವಾಸಿ ಮಂದಿರ ಕೂಡ ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ತಮ್ಮ ಪಂಚಪೀಠಗಳಲ್ಲಿ ಒಂದಾದಂಥ ಉಜ್ಜಿನಿ ಕ್ಷೇತ್ರದಲ್ಲಿ ಕೂಡ ಒಂದು ಪ್ರವಾಸಿ ಮಂದಿರ ಬೇಕು. ಮತ್ತೆ ಈ ಹೈವೇಲಿ ಇರ್ತಕ್ಕಂಥ ಹೊಸಳ್ಳಿ ಹೋಬಳಿ ಅತಿ ದೊಡ್ಡ ಹೋಬಳಿ ಆದರೂ ಕೂಡ ಇವತ್ತು ಅಲ್ಲಿ ಪ್ರವಾಸಿ ಮಂದಿರ ಇರೋದಿಲ್ಲ. ಸೊ ಅಲ್ಲಿ ಕೂಡ ಎಲ್ಲ ಕಡೆನೂ ನಾವು ಸರ್ಕಾರ ಜಾಗ ಗುರುತಿಸ್ಕೊಂಡಿದ್ದೀವಿ. ಈ 3 ಕಡೆ ತಮ್ಮಿಂದ ಒಂದು ಪ್ರವಾಸಿ ಮಂದಿರಗಳು, ಸುಸಜ್ಜಿತ ಪ್ರವಾಸಿ ಮಂದಿರಗಳು ನಮಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಆಮೇಲೆ ಈ ಸ್ವಲ್ಪ ಜಿಲ್ಲಾ ವ್ಯಾಪ್ತಿಯಲ್ಲಿ, ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಈ ಏನು ಕಿರು ಸೇತುವೆಗಳು ಮತ್ತು ಚಿಕ್ಕ ಸೇತುವೆಗಳ ರಿಪೇರಿಗಳು ಸ್ವಲ್ಪ ಬೇಕಾಗಿದೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು ಈಗ ಇಷ್ಟು ಅನುದಾನ ಕೊಟ್ಟಿರಿ ಇದರಷ್ಟೇ ಮುಂದಿನ ವರ್ಷಗಳಲ್ಲಿ ಕೂಡ ನಮಗೆ ಆಶೀರ್ವಾದ ಮಾಡಿ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲೂ ಅದೇ ರೀತಿ ಮೂಲಭೂತ ಸೌಕರ್ಯಗಳಲ್ಲಿ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಇನ್ನು ಭಾಳ ಸಾಹೇಬರು ಬೆಂಗಳೂರಿಗೆ ಹೋಗೋದ್ರಿಂದ ಸಮಯ ಆಗ್ತದೆ. ಈಗ ಇಷ್ಟು ನಮಗೆ ನಾನು ಒಂದು ಸುಮಾರು ದಿವಸದಿಂದ ಕೇಳ್ತಾ ಇದ್ದೆ, ಸರ್ ನಮ್ಮ ಕ್ಷೇತ್ರಕ್ಕೆ ಬರಬೇಕು, ತುಂಬ ಅನುದಾನ ಕೊಟ್ಟಿದ್ದೀರಾ, ತಾವು ಇಲ್ಲಿ ಬಂದು ನಮ್ಮ ಜನಗಳ ಜೊತೆ ತಾವು ಒಂದು ಸ್ವಲ್ಪ ಸಮಯ ಕಳಿಬೇಕಂತೇಳಿ ಮೊನ್ನೆ ರಾತ್ರಿ ಸಾಹೇಬ್ರೆ ಫೋನ್ ಮಾಡಿ, ನಾನು ಬರ್ತಾ ಇದ್ದೀನಿ ನಿಮಗೆ ನಿಮ್ಮ ಇದಕ್ಕೆ ಭೂಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ರಿ ಅಂತೇಳಿ ಸ್ವತಃ ಸಾಹೇಬ್ರೆ ಕಾಲ್ ಮಾಡಿದಾಗ ನಂಗೆ ನಿಜವಾಗ್ಲೂ ಸಣ್ಣ ಸಮಯದಲ್ಲಿ ತಾವೆಲ್ಲರೂ ಇವತ್ತು ಸಹಕರಿಸಿ ಕೇವಲ 1 ದಿನದಲ್ಲಿ ಇವತ್ತು ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ನಮ್ಮ ಕ್ಷೇತ್ರದ ಜನತೆಗೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ, ಮುಂದಿನ ದಿನಗಳಲ್ಲಿ ಇದೇ ರೀತಿ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ